ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಯಾವುದು ಸಂಗ್ರಹವಾಗುವುದರಿಂದ ಚರ್ಮದ ಬಣ್ಣ ಕಳೆಗುಂದುತ್ತದೆ? ಆಪ್ಷನ್ಸ್ ಎ ಬೊಜ್ಜು, ಬಿ ಅನಿಲ, ಸಿ ವಿಷ ಅಂಶ, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಷ ಅಂಶ. ನಾವು ದಿನನಿತ್ಯ ಸೇವನೆ ಮಾಡುವ ಆಹಾರ ಪದಾರ್ಥಗಳ ತ್ಯಾಜ್ಯ ಬಿಡುಗಡೆಯಾಗುವ ಸಂದರ್ಭದಲ್ಲಿ ವಿಷಕಾರಿ ಅಂಶಗಳನ್ನು ದೇಹದಲ್ಲಿ ಹಾಗೆ ಉಳಿಯುವಂತೆ ಮಾಡುತ್ತದೆ. ಇದರಿಂದ ದೇಹದಲ್ಲಿ ಪ್ರಮುಖ ಅಂಗಾಂಗಗಳಲ್ಲಿ ಒಂದು ಲಿವರ್ ಭಾಗದ ಮೇಲೆ ಒತ್ತಡ ಹೆಚ್ಚಾಗುವುದು ಮಾತ್ರವಲ್ಲದೆ ದೇಹದ ಚರ್ಮದ ಬಣ್ಣವು ಕೂಡ ಕಳೆಗುಂದುತ್ತದೆ. ಯಾವಾಗ ದೇಹದಿಂದ ವಿಷಕಾರಿ ಅಂಶಗಳು ಕಡಿಮೆಯಾಗುತ್ತಾ ಬರುತ್ತದೆಯೋ ಅಂತಹ ಸಂದರ್ಭಗಳಲ್ಲಿ ದೇಹದ ಲಿವರ್ ಮೇಲೆ ಒತ್ತಡ ಕಡಿಮೆಯಾಗುವುದು ಮಾತ್ರವಲ್ಲದೆ ದೇಹದ ಚರ್ಮವೂ ಕೂಡ ನೋಡಲು ಹೊಳಪಿನಿಂದ ಮತ್ತು ಕಾಂತಿಯಿಂದ ಕೂಡಿರುತ್ತದೆ. ಎರಡನೇ ಪ್ರಶ್ನೆ, ತಲೆ ಕೂದಲಿಗೆ ನೈಸರ್ಗಿಕ ಕಂಡೀಷನರ್ನಂತೆ ಕಾರ್ಯನಿರ್ವಹಿಸುವುದು ಯಾವುದು? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಹಾಲು, ಸಿ ಅಕ್ಕಿಯ ನೀರು, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು. ವಾಸ್ತವವಾಗಿ ನಿಮ್ಮ ಕೂದಲನ್ನು ಹಾಲಿನಿಂದ ತೊಳೆಯುವುದು ನೈಸರ್ಗಿಕ ಕಂಡೀಷನರ್ನಂತೆ ಕಾರ್ಯನಿರ್ವಹಿಸುತ್ತದೆ. ಹಾಲಿನಲ್ಲಿರುವ ಕೊಬ್ಬಿನ ಅಂಶವು ಎಳೆಗಳನ್ನು ಆವರಿಸಲು ಸಹಾಯ ಮಾಡುತ್ತದೆ, ತೇವಾಂಶ ನಷ್ಟವನ್ನು ತಡೆಯುತ್ತದೆ ಮತ್ತು ನಿಮ್ಮ ಕೂದಲಿಗೆ ರೇಷ್ಮೆಯಂತಹ ಜಾರುವಿಕೆಯನ್ನು ನೀಡುತ್ತದೆ. ಶಾಂಪೂ ಮಾಡಿದ ನಂತರ ಹಾಲನ್ನು ಅಂತಿಮ ಜಾಲಾಡುವಿಕೆಯಾಗಿ ಬಳಸುವ ಹಳೆಯ ಪದ್ಧತಿಯನ್ನು ಅನೇಕ ಭಾರತೀಯ ಮಹಿಳೆಯರು ಇನ್ನೂ ಪ್ರತಿಜ್ಞೆ ಮಾಡುತ್ತಾರೆ. ಇದು ಕೂದಲನ್ನು ಸಿಕ್ಕುಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ಅದನ್ನು ತಕ್ಷಣವೇ ಸುಗಮಗೊಳಿಸುತ್ತದೆ. ಮೂರನೇ ಪ್ರಶ್ನೆ, ಮಿಲ್ಕ್ ಬೌಲ್ ಆಫ್ ಇಂಡಿಯಾ ಎಂದು ಹೆಸರುವಾಸಿಯಾಗಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಗುಜರಾತ್, ಬಿ ತಮಿಳುನಾಡು, ಸಿ ಆಂಧ್ರಪ್ರದೇಶ್, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್. ಉತ್ತರ ಭಾರತದಲ್ಲಿ ಹಾಲು ಉತ್ಪಾದನೆಯಲ್ಲಿ ಪ್ರಮುಖ ನಗರಗಳು ಹಾಲು ಉತ್ಪಾದಿಸುವ ಪ್ರಮುಖ ರಾಜ್ಯಗಳಲ್ಲಿದೆ. ವಿಶೇಷವಾಗಿ ಉತ್ತರ ಪ್ರದೇಶ ಮಿಲ್ಕ್ ಬೌಲ್ ಆಫ್ ಇಂಡಿಯಾ ಎಂದು ಹೆಸರುವಾಸಿಯಾಗಿದೆ ಮತ್ತು ಹೆಚ್ಚಿನ ಹಾಲು ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ನಾಲ್ಕನೇ ಪ್ರಶ್ನೆ, ಚಳಿಗಾಲದಲ್ಲಿ ಮಲಗುವ ಮುನ್ನ ಯಾವುದನ್ನು ಸೇವಿಸಬೇಕು ಎನ್ನುತ್ತಾರೆ? ಆಪ್ಷನ್ಸ್ ಎ ಅರಿಶಿಣದ ಹಾಲು, ಬಿ ಶುಂಠಿ, ಸಿ ಜೇನುತುಪ್ಪ, ಡಿ ಚಕ್ಕೆ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ. ಜೇನುತುಪ್ಪವು ಚಳಿಗಾಲದ ತಿಂಗಳುಗಳಲ್ಲಿ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಅದರ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಸಾಮಾನ್ಯ ಶೀತದ ಲಕ್ಷಣಗಳಿಂದ ಸ್ವಲ್ಪ ಪರಿಹಾರವನ್ನು ನೀಡಲು ಸಹಾಯ ಮಾಡುತ್ತದೆ. ಪ್ರತಿದಿನ ರಾತ್ರಿ ಮಲಗುವ ಸಮಯಕ್ಕೆ 1-2 ಗಂಟೆಗಳ ಮೊದಲು ಜೇನುತುಪ್ಪವನ್ನು ಸೇವಿಸುವುದರಿಂದ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಇದಲ್ಲದೆ ರಾತ್ರಿಯಲ್ಲಿ ಜೇನುತುಪ್ಪವನ್ನು ಸೇವಿಸುವುದರಿಂದ ಗಂಟಲು ನೋವು ಅಥವಾ ಕೆಮ್ಮಿಗೆ ಸಹ ಪ್ರಯೋಜನಕಾರಿಯಾಗಿದೆ. ಐದನೇ ಪ್ರಶ್ನೆ, ಕಾಡಿನ ಜ್ವಾಲೆ ಎಂದು ಯಾವ ಹೂವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಫಲಾಶ್, ಬಿ ಎಲೆ ಕ್ಯಾಂಪೇನ್, ಸಿ ಲಿಲಿ ಆಫ್ ದಿ ವ್ಯಾಲಿ, ಡಿ ಸೀತೆ ಹೂವು. ಸರಿಯಾದ ಉತ್ತರ ಆಪ್ಷನ್ ಎ ಪಲಾಶ್. ಶುಷ್ಕ ಋತುವಿನಲ್ಲಿ ಪ್ರಕಾಶಮಾನವಾದ ಕಿತ್ತಳೆ ಮತ್ತು ಕೆಂಪು ಹೂವುಗಳಾಗಿ ಸಿಡಿಯುವ ಮರದಿಂದ ಬರುತ್ತದೆ. ಅದು ಅರಳಿದಾಗ ಇಡೀ ಮರವು ಜ್ವಾಲೆಗಳಿಂದ ಆವೃತವಾಗಿರುವಂತೆ ಕಾಣುತ್ತದೆ. ಬುಟಿಯಾ ಮೋನೋಸ್ಪರ್ಮ ಅಥವಾ ಪಲಾಶ್ ಎಂದು ಕರೆಯಲ್ಪಡುವ ಈ ಅದ್ಭುತ ಮರವು ಮುಖ್ಯವಾಗಿ ಭಾರತ ಮತ್ತು ಹತ್ತಿರದ ದೇಶಗಳಲ್ಲಿ ಕಂಡುಬರುತ್ತದೆ. ಈ ಹೂವುಗಳು ಎಲೆಗಳಿಲ್ಲದ ಕೊಂಬೆಗಳ ಮೇಲೆ ಕಾಣಿಸಿಕೊಳ್ಳುತ್ತವೆ, ಇದರಿಂದಾಗಿ ಅವು ಇನ್ನಷ್ಟು ಎದ್ದು ಕಾಣುತ್ತವೆ. ಒಂದು ಕಾಡಿನಲ್ಲಿ ಅನೇಕ ಮರಗಳು ಒಟ್ಟಿಗೆ ಅರಳಿದಾಗ ಆ ಪ್ರದೇಶವು ನಿಜವಾಗಿಯೂ ಜ್ವಾಲೆಗಳಿಂದ ಹೊಳೆಯುತ್ತಿರುವಂತೆ ಕಾಣುತ್ತದೆ. ಆರನೇ ಪ್ರಶ್ನೆ, ಪ್ರತಿದಿನ 1-2 ಕರಿಮೆಣಸು ತಿನ್ನುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಉತ್ತಮ ಜೀರ್ಣಕ್ರಿಯೆ, ಬಿ ಶೀತ ನಿವಾರಣೆ, ಸಿ ತೂಕ ಇಳಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ.
ಕರಿಮೆಣಸು ಶೀತ ಅಥವಾ ಲೋಳೆಯಿಂದ ಪರಿಹಾರವನ್ನು ನೀಡುತ್ತದೆ. ಇದರ ನೈಸರ್ಗಿಕ ಶಾಖವು ಲೋಳೆಯನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ, ಉಸಿರಾಟವನ್ನು ಸುಲಭಗೊಳಿಸುತ್ತದೆ ಮತ್ತು ದಟ್ಟಣೆಯನ್ನು ನಿವಾರಿಸುತ್ತದೆ. ಜೀರ್ಣಕ್ರಿಯೆಯಿಂದ ಹಿಡಿದು ಚಯಾಪಚಯ ಕ್ರಿಯೆ ಮತ್ತು ರೋಗನಿರೋಧಕ ಶಕ್ತಿಯವರೆಗೆ ಈ ಕರಿಮೆಣಸು ನಿಮ್ಮ ಆರೋಗ್ಯಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ. ಇದರೊಟ್ಟಿಗೆ ಕರಿಮೆಣಸಿನಲ್ಲಿರುವ ಪೈಪೆರಿನ್ ಅನ್ನು ಸಹ ಮೆದುಳಿಗೆ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಇದು ಮನಸ್ಥಿತಿ, ಗಮನ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ರಾಸಾಯನಿಕಗಳನ್ನು ಹೆಚ್ಚಿಸುತ್ತದೆ. 7ನೇ ಪ್ರಶ್ನೆ, ಭಾರತದ ಮಾವಿನ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಲಕ್ನೌ, ಬಿ ಆಲ್ಫೆನ್ಸೋ, ಸಿ ರಾಮನಗರ, ಡಿ ಮಾಲ್ಡಾ. ಸರಿಯಾದ ಉತ್ತರ ಆಪ್ಷನ್ ಡಿ ಮಾಲ್ಡಾ. ಪಶ್ಚಿಮ ಬಂಗಾಳದ ಮಾಲ್ಡಾವು ತನ್ನ ಬೃಹತ್ ಮಾವಿನ ಉತ್ಪಾದನೆ, ಸಾಂಪ್ರದಾಯಿಕ ಪ್ರಭೇದಗಳು ಮತ್ತು ನೂರಾರು ವರ್ಷಗಳ ಹಿಂದಿನ ಮಾವಿನ ಕೃಷಿ ಸಂಪ್ರದಾಯಗಳಿಂದಾಗಿ ಭಾರತದ ಮಾವಿನ ನಗರ ಎಂದು ಕರೆಯಲ್ಪಡುತ್ತದೆ. ಇದರ ಫಲವತ್ತಾದ ಮಣ್ಣು ಮತ್ತು ಪರಿಪೂರ್ಣ ಹವಾಮಾನವು ಇದನ್ನು ಭಾರತದ ಅತ್ಯಂತ ಪ್ರಸಿದ್ಧ ಮಾವಿನ ಪ್ರದೇಶಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. 8ನೇ ಪ್ರಶ್ನೆ, ನಮ್ಮ ಆಹಾರದಲ್ಲಿ ಗೋಧಿಯನ್ನು ಬಳಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ತೂಕ ಇಳಿಕೆ, ಬಿ ಕರುಳು ಸಮಸ್ಯೆ, ಸಿ ಹಸಿವಾಗುವುದಿಲ್ಲ, ಡಿ ಮೂಳೆ ಬಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಆಗಾಗ ನಮ್ಮ ಆಹಾರದಲ್ಲಿ ಗೋಧಿಯನ್ನು ಬಳಸುವುದರಿಂದ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಹೃದಯದ ಆರೋಗ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಗೋಧಿಯಲ್ಲಿ ಹೆಚ್ಚಿನ ನಾರಿನ ಅಂಶವು ಹೊಟ್ಟೆ ಖಾಲಿಯಾಗುವುದನ್ನು ವಿಳಂಬಗೊಳಿಸುತ್ತದೆ. ಇದು ದೀರ್ಘಕಾಲದವರೆಗೆ ನಿಮಗೆ ಹೊಟ್ಟೆ ತುಂಬಿರುವ ಭಾವನೆಯನ್ನು ನೀಡುತ್ತದೆ. ಇದರೊಟ್ಟಿಗೆ ಮೂಳೆಗಳನ್ನು ಬಲಪಡಿಸುತ್ತದೆ. 9ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನಬೇಕು ಎಂದು ಪೂರ್ವಜರು ಹೇಳಲು ಕಾರಣವೇನು? ಆಪ್ಷನ್ಸ್ ಎ ಆರೋಗ್ಯಕರ ಹೃದಯ, ಬಿ ಬ್ಯಾಕ್ಟೀರಿಯಾ ಬೆಳವಣಿಗೆ, ಸಿ ಬಿಪಿ ಬರುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ನೈಸರ್ಗಿಕವಾಗಿ ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ, ಅನಾರೋಗ್ಯದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಬೆಳ್ಳುಳ್ಳಿಯ ನಿಯಮಿತ ಸೇವನೆಯು ಹೃದಯದ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಬೆಳ್ಳುಳ್ಳಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ದೇಹದಲ್ಲಿ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಈ ಅಂಶಗಳು ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಅತ್ಯಂತ ಪ್ರಯೋಜನಕಾರಿಯಾಗಿದ್ದು, ಬೆಳ್ಳುಳ್ಳಿಯು ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುವ ಪ್ರಿಬಯೋಟಿಕ್ ಗುಣಗಳನ್ನು ಹೊಂದಿದೆ. ಇದಲ್ಲದೆ ನೀವು ಅಜೀರ್ಣ ಅಥವಾ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ಬೆಳಗ್ಗೆ ಬೆಳ್ಳುಳ್ಳಿ ತಿನ್ನುವುದು ಪ್ರಯೋಜನಕಾರಿ. 10ನೇ ಪ್ರಶ್ನೆ, ಮಧುಮೇಹದ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ಯಾವುದನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಬೇಕು? ಆಪ್ಷನ್ಸ್ ಎ ಎಳನೀರು, ಬಿ ಮೊಸರು, ಸಿ ಆಮ್ಲ, ಡಿ ಕಡಲೆ ಬೀಜ. ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲ. ನೆಲ್ಲಿಕಾಯಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದಾಗ್ಯೂ ಈಗಾಗಲೇ ಮಧುಮೇಹದ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವ ರೋಗಿಗಳು ನೆಲ್ಲಿಕಾಯಿಯನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ಔಷಧಿ ಮತ್ತು ನೆಲ್ಲಿಕಾಯಿಯ ಸಂಯೋಜಿತ ಪರಿಣಾಮವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆ ಮಾಡುತ್ತದೆ, ಹೈಪೋಗ್ಲಿಸಮಿಯಾ ಅಪಾಯವನ್ನು ಹೆಚ್ಚಿಸುತ್ತದೆ. ಅಂತಹ ರೋಗಿಗಳು ನೆಲ್ಲಿಕಾಯಿಯನ್ನು ಸೇವಿಸುವ ಮೊದಲು ತಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. 11ನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ಆಲೂಗಡ್ಡೆ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್ ಎ ನಾರ್ವೆ, ಬಿ ಫ್ರಾನ್ಸ್, ಸಿ ಗ್ರೀನ್ಲ್ಯಾಂಡ್, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್. ವಿಶ್ವದ ಅತ್ಯಂತ ದುಬಾರಿ ಆಲೂಗಡ್ಡೆ ಫ್ರಾನ್ಸ್ನ ಲೆ ಬೋನೊಟ್. ಈ ವಿಶೇಷ ಆಲೂಗಡ್ಡೆಯ ಬೆಲೆ 1 ಕಿಲೋಗೆ ₹1,00,000. ಇಷ್ಟೊಂದು ದುಬಾರಿಯಾದರೂ ಅದರ ರುಚಿ ಮತ್ತು ಗುಣಮಟ್ಟಕ್ಕಾಗಿ ಜನರು ಅದನ್ನು ಖರೀದಿಸಲು ಸ್ಪರ್ಧಿಸುತ್ತಾರೆ. ಲೆ ಬೋನೊಟ್ ಆಲೂಗಡ್ಡೆಯನ್ನು ಫ್ರಾನ್ಸ್ನ ಕೆಲವು ದ್ವೀಪದಲ್ಲಿ ಮಾತ್ರ ಬೆಳೆಸಲಾಗುತ್ತದೆ. ಇದಕ್ಕೆ ತುಂಬಾ ಕಡಿಮೆ ಇಳುವರಿ ಬರುತ್ತದೆ. ಮೇ-ಜೂನ್ ತಿಂಗಳಲ್ಲಿ ಮಾತ್ರ ಮಾರುಕಟ್ಟೆಯಲ್ಲಿ ಲಭ್ಯ. ಸಂಪೂರ್ಣವಾಗಿ ಕೈಯಿಂದ ಬೆಳೆಸುವ ಈ ಬೆಳೆ ಯಂತ್ರೋಪಕರಣಗಳನ್ನು ಬಳಸದೆಯೇ ಸಾಂಪ್ರದಾಯಿಕ ರೀತಿಯಲ್ಲಿ ಬೆಳೆಯಲ್ಪಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.